ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸಿಲಿಂಡ್ರು ಬಂದಿತ್ತು ಸಾಯಂಕಾಲ. ಅದೇ ಟೈಮ್ಗೆ ನಮ್ಮ ಮನೆಯವರು ಸಹ ಬಂದರು. ಮತ್ತು ಅವರೇ ಬಿಲ್ ಕೊಟ್ಬಿಟ್ಟು ಸಿಲಿಂಡ್ರನ್ನ ಇಳಿಸ್ಕೊತಾ ಇದ್ರು. ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ. ನಮ್ಮ ಮನೆಯಲ್ಲಂತೂ ಸಿಲಿಂಡ್ರ್ ಖಾಲಿಯಾಗಿ ನೆಕ್ಸ್ಟ್ ಡೇನೇ ಸಿಲಿಂಡ್ರ್ ಬುಕ್ ಮಾಡಿಬಿಡ್ತಾರೆ. ಡಬಲ್ ಸಿಲಿಂಡ್ರ್ ಇದೆ, ಆದರೂ ಸಮೇತ ಮನೆಯಲ್ಲಿ ಒಂದು ಎಕ್ಸ್ಟ್ರಾ ಇರಬೇಕು ಅಂತ ಹೇಳ್ಬಿಟ್ಟು ಇವತ್ತು ಖಾಲಿ ಆಯಿತು ಅಂದರೆ ನೆಕ್ಸ್ಟ್ ಡೇನೇ ಬುಕ್ ಮಾಡಿರ್ತಾರೆ. ಅದನ್ನು ಬುಕ್ ಮಾಡಿ 1 ಡೇ 2 ಡೇ ಒಳಗಡೆ ಬಂದುಬಿಡುತ್ತೆ, ಲೇಟ್ ಏನು ಆಗೋದಿಲ್ಲ. ಆ್ಯಂಡ್ ಈಗ ಸ್ವಲ್ಪ ಸಿಲಿಂಡ್ರು ರೇಟ್ ಸಹ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ಸಿಲಿಂಡ್ರ್ ಸಹ ಅವರೇ ತೊಗೊಬಂದು ಕೊಟ್ಟರು ಇಲ್ಲಿಗೆ ಫ್ಲೋರ್ಗೆ. ಇವರು ಹೆಂಗೆ ಅಂದರೆ ಹೆಣ್ಮಕ್ಳಿಗೆ ಅಂದರೆ ಅವರೇ ತಂದು ಕೊಡ್ತಾರೆ, ಗಂಡು ಮಕ್ಕಳಿದ್ರೆ ಅಲ್ಲೇ ಕೆಳಗಡೆ ಇಟ್ಟು ಹೋಗ್ಬಿಡ್ತಾರೆ, ತೊಗೊಂಡೋಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಅವರೇ ತೊಗೊಬಂದಿದ್ರು ಮೇಲ್ಗಡೆ. ಸೊ ಬುಕ್ಕಿಗೆಲ್ಲ ಎಂಟ್ರಿ ಮಾಡಿಸ್ಕೊಂಡು ಒಳಗೆ ಇಡ್ತಾಯಿದ್ರು. ಮತ್ತು ಅದಾದಮೇಲೆ ಮನೆಯಲ್ಲಿ ತರಕಾರಿ ಇನ್ನೂ ಇತ್ತು. ಅದೇನಕ್ಕೆ ತರಕಾರಿ ತಗೊಬಂದ್ರೆ ಗೊತ್ತಿಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಗೆ ಹೊರಗಡೆ ಹೋಗಿದ್ರು. ಹಂಗೆ ಬರ್ತಾ ತರಕಾರಿ ಚೆನ್ನಾಗಿದೆ ಅನ್ನಿಸ್ತಂತೆ ಫ್ರೆಶ್ಶಾಗಿ, ಹಂಗಾಗಿ ತರಕಾರಿ ಸಹ ತೊಗೊಬಂದಿದ್ರು. ಮನೆಯಲ್ಲೇನೋ ತರಕಾರಿ ಎಲ್ಲನೂ ಹಂಗೆ ಇತ್ತು, ಏನೋ ಚೆನ್ನಾಗಿದೆ ಅಂತ ಅನ್ನಿಸ್ತಂತೆ ತೊಗೊಬಂದಿದ್ದಾರೆ. ಹಂಗೆ ಮಶ್ರೂಮ್ ಸಹ ತೊಗೊಬಂದಿದ್ರು. ಮಶ್ರೂಮು ಚೆನ್ನಾಗಿತ್ತು ಫ್ರೆಶ್ಶಾಗಿ, ಒಂದು ಸ್ವಲ್ಪನೂ ಹಳೇದ್ರ ಥರ ಇರಲಿಲ್ಲ, ಚೆನ್ನಾಗಿತ್ತು. ಬಟ್ ಊರಾಗೆ ಇರೋ ಅಣಬೆ ಟೇಸ್ಟಿಗೂ ಇಲ್ಲಿ ಎಲ್ಲ ಬೆಳೆಸಿ ಮಾರ್ತಾರಲ್ವ, ಆ ಅಣಬೆ ಟೇಸ್ಟಿಗೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಊರಲ್ಲಿ ನ್ಯಾಚುರಲಾಗಿ ಬೆಳೆಯೋ ಅಣಬೆ ಥರ ಈ ಅಣಬೆ ಟೇಸ್ಟ್ ಇರೋದಿಲ್ಲ, ಸಪ್ಪೆ ಸಪ್ಪೆನ ಥರ ಇರುತ್ತೆ. ಮಶ್ರೂಮ್ ಪಾಕೆಟ್ನ ಒಂದು ಪಾಕೆಟ್ ತೊಗೊಬಂದಿದ್ರು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಯಾವಾಗೂ ತರಿಸೋದಿಲ್ಲ, ಅದೇನಕ್ಕೆ ತೊಗೊಬಂದ್ರೆ ಗೊತ್ತಿಲ್ಲ. ನೋಡಿ ಎಷ್ಟೊಂದು ತೊಗೊಬಂದಿದ್ದಾರೆ, ಒಂದು 8 ಇದ್ದಾವೆ ಅಂತ ಅಂದ್ಕೊತೀನಿ. ಒಂದು 8 ಪಾಕೆಟ್ ತೊಗೊಬಂದಿದ್ರು. ಹಾಗೆ ಕ್ಯಾರೆಟು ಒಂದು ಅರ್ಧ ಕೆಜಿ ತೊಗೊಬಂದಿದ್ದಾರೆ. ಹಾಗೆ ಸೌತೆಕಾಯಿ ಮತ್ತು ಬೀನ್ಸು, ಇದು ಬೀಟ್ರೂಟು ಮತ್ತು ಆಲೂಗಡ್ಡೆ, ಇದನ್ನೆಲ್ಲ ತೊಗೊಬಂದಿದ್ರು. ನಾನು ಅದನ್ನೆಲ್ಲ ಡಿವೈಡ್ ಮಾಡ್ತಾ ಇದ್ದೆ, ಫ್ರಿಜ್ ಒಳಗೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು. ಮತ್ತು ತರಕಾರಿ ಎಲ್ಲ ತುಂಬ ಫ್ರೆಶ್ಶಾಗೇ ಇತ್ತು, ಚೆನ್ನಾಗಿತ್ತು, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇನ್ನೂ ಏನು ಕೆಲಸ ಆಗಿಲ್ಲ, ಪಾತ್ರೆ ಮಾತ್ರ ವಾಶ್ ಮಾಡಿ ಟಬ್ಬಲ್ಲಿ ಹಾಕಿ ಎತ್ತಿಟ್ಟಿದ್ದೆ. ಇನ್ನೂ ಕಸ ಗುಡಿಸ್ಬಿಟ್ಟು ಮತ್ತು ಬಾಗಿಲಿಗೆಲ್ಲ ನೀರು ಹಾಕಿ ಮುಖ ತೊಳ್ಕೊಂಡು ದೀಪನ ಹಚ್ಚಬೇಕು. ತರಕಾರಿ ಫಸ್ಟ್ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೆ. ಎಲ್ಲ ಹೆಣ್ಮಕ್ಳಿಗೂ ಒಂದು ಟೆನ್ಷನ್ ಅನಿಸುತ್ತೆ ಅಲ್ವಾ, ಬೆಳಗ್ಗೆ ಎದ್ದರೆ ಟಿಫನ್ ಏನು ಮಾಡೋದು, ಸಾಯಂಕಾಲ ಆದರೆ ಏನು ಅಡುಗೆ ಮಾಡಲಿ ಅನ್ನೋದಿದೆ, ಎಲ್ಲರಿಗೂ ಒಂದು ಟೆನ್ಷನ್ ಆಗಿರುತ್ತೆ. ಸೊ ಇವತ್ತು ನಾನು ಇದು ರಾಗಿ ಹಿಟ್ಟು ಮತ್ತು ಇದು ಗೋಧಿ ಹಿಟ್ಟು ಕಲಿಸ್ಕೊಂಡ್ಬಿಟ್ಟು ಮತ್ತು ಇದು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. 1.5 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅದರಲ್ಲಿ 1/4 ಕಪ್ಪಷ್ಟು ಇದು ರಾಗಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ. ಸೊ ಈ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಯಾವ್ಯಾವ ತರಕಾರಿ ಬೇಕೋ ಎಲ್ಲ ತರಕಾರಿನೂ ಹಾಕ್ಕೊಂಡು ಕಲಿಸ್ಕೋಬೋದು. ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೆ. ಒಂದೇ ಸತಿ ನೀರು ಹಾಕ್ಕೊಂಡ್ವಿ ಅಂದರೆ ತೆಳ್ಳಗಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಈರುಳ್ಳಿನ. ಮತ್ತು ಒಂದು ಸೌತೆಕಾಯಿನ ತುರಿದು ಇಟ್ಕೊಂಡಿದ್ದೆ. ಮತ್ತು ಒಂದು 2 ಕ್ಯಾರೆಟನ್ನ ಸಹ ತುರಿದಿದ್ದೆ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಫುಲ್ ಎಲ್ಲ ಹೊಂದ್ಕೊಳ್ಳೋವರೆಗೂ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಮತ್ತು ಅದಾದಮೇಲೆ ಖಾರಕ್ಕೆ ಒಂದು 3/4 ಸ್ಪೂನಷ್ಟು ಖಾರದ ಪುಡಿ ಸಹ ಸೇರಿಸ್ಕೊಂಡಿದ್ದೀನಿ. ನೀವು ಖಾರದ ಪುಡಿ ಬದಲಿಗೆ ಹಸಿಮೆಣ್ಸಿನ್ಕಾಯಿ ಸಹ ಆ್ಯಡ್ ಮಾಡ್ಕೋಬೋದು. ಸೊ ಇದಿಷ್ಟನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟು ನೀಟಾಗಿ ಎಲ್ಲ ಗಂಟು ಆ ಥರ ಏನು ಇಲ್ಲದೇ ಇರೋ ನೀಟಾಗಿ ಕಲಿಸ್ಕೊಬೇಕು. ಇಷ್ಟು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ. ಮತ್ತು ಇದನ್ನು ಬರೀ ಗೋಧಿ ಹಿಟ್ಟಲ್ಲಿ ಸಹ ಮಾಡ್ಕೋಬೋದು, ಅದು ಇನ್ನೂ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಇರುತ್ತೆ. ಆ್ಯಂಡ್ ಇದನ್ನು ಶುಗರ್ ಇರೋರೆಲ್ಲ ಆರಾಮಾಗಿ ತಿನ್ಬೋದು, ಯಾಕೆಂದರೆ ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟನ್ನ ಎರಡನ್ನೂ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀವಲ್ಲ, ಹಂಗಾಗಿ. ಶುಗರ್ ಇರೋರು ರೈಸು ಆ ಥರ ಜಾಸ್ತಿ ತಿನ್ನೋದಿಲ್ಲ ಅಲ್ವಾ, ಇದು ಚಪಾತಿ ಇಲ್ಲ ಈ ಥರ ರಾಗಿ ಮುದ್ದೆ ಈ ಥರ ತಿಂತಾಯಿರ್ತಾರೆ. ಹಂಗಾಗಿ ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಒಂದೊಂದು ಕಡೆ ಈ ಥರ ಮಾಡೋದಿಲ್ಲ ಅಂತ ಅಂದ್ಕೊತೀನಿ, ಬರೀ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿ ಮಾಡ್ಕೊತಾರೆ. ನಮ್ಮ ಕಡೆ ಅಕ್ಕಿ ರೊಟ್ಟಿ ಆ ಥರ ಎಲ್ಲ ಏನು ಮಾಡ್ಕೊಳ್ಳೋದಿಲ್ಲ, ಮುದ್ದೆ ಮಾಡ್ಕೊತಾರೆ ಮತ್ತು ರಾಗಿ ಹಿಟ್ಟಲ್ಲಿ ಈ ಥರ ಮಾಡ್ಕೊತಾರೆ. ನಾನೇನು ಮಾಡ್ತೀನಿ, ಇದು ಗೋಧಿ ಹಿಟ್ಟು ಸ್ವಲ್ಪ ಮನೇಲಿ ಜಾಸ್ತಿನೇ ಇತ್ತು, ಹಂಗಾಗಿ ಗೋಧಿ ಹಿಟ್ಟು ರಾಗಿ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ.
ಆವಾಗಲೇ ಹೇಳ್ದಂಗೆ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಸ್ವಲ್ಪ ಜಾಸ್ತಿ ಬೇಯಿಸಬೇಕು, ಸ್ವಲ್ಪ ಜಾಸ್ತಿನೇ ಬೇಯಿಸಿದರೆ ತಿನ್ಬೇಕಾದ್ರೆ ಒಂಥರ ಟೇಸ್ಟು ಅದು ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ. ಸೊ ಈಗ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕಾದಿದ ನಂತರ ಅದನ್ನು ಹಿಟ್ಟೇನು ಕಲಿಸ್ಕೊಂಡಿದ್ದೆ ಅದನ್ನ ಹಾಕಿ ಸ್ವಲ್ಪ ನೀಟಾಗೆಲ್ಲ ಹರಡ್ಕೊಂಡಿದ್ದೀನಿ. ಸ್ವಲ್ಪ ಕೈಗೆ ನೀರು ಎತ್ಕೊಂಡು ಹಿಂಗೆ ತಟ್ಕೊಳ್ಳಿ, ನೀಟಾಗಿ ಬರುತ್ತೆ. ನಾನು ಕೈಗೆ ನೀರು ಎತ್ಕೊಳ್ಳಿಲ್ಲ, ಹಂಗಾಗಿ ಕೈಗೆ ಅಂಟ್ಕೊತಾ ಇತ್ತು. ಸೊ ಈಗ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇದ್ರ ಜೊತೆಗೆ ಚಟ್ನಿ ಈ ಥರ ಏನೂ ಬೇಕಾಗಲ್ಲ, ಆರಾಮಾಗಿ ಅದೊಂದನ್ನೇ ತಿನ್ಬೋದು. ಕ್ವಿಕ್ಕಾಗಿ ಅರ್ಜೆಂಟಾಗಿ ಮಾಡ್ಕೊಳ್ಳೋ ಅಂಥದ್ದು. ಮನೇಲೇನು ಸಾಂಬಾರು ಏನೂ ಇಲ್ಲ, ಅರ್ಜೆಂಟಾಗಿ ಏನಾದರೂ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಈ ಥರ ಸಹ ಮಾಡ್ಕೊಬೋದು. ಆ್ಯಂಡ್ ಇಷ್ಟೇ ಸಿಂಪಲ್ಲು, ತುಂಬಾ ಸಿಂಪಲ್ಲು, ಹಾಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಮಿನಿ ವ್ಲಾಗ್ ಥರ ಸ್ವಲ್ಪ ಚಿಕ್ಕದಾಗೇ ಇದೆ, ಒಂದು 6 ಮಿನಿಟ್ಸ್ ಇದೆ ಅಷ್ಟೇ. ಸೊ ಇಷ್ಟ ಆಗಿರುತ್ತೆ. ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ. ಆ್ಯಂಡ್ ನೆಕ್ಸ್ಟ್ ಒಂದು ಬೆನಿಫಿಟ್ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.